ಮೊದಲು ಚಿತ್ರೀಕರಣ ಆರಂಭಿಸಿದ ಭಕ್ತಧ್ರುವ. ಕನ್ನಡದಲ್ಲಿ ಮೊದಲು ಚಿತ್ರೀಕರಣ ಆರಂಭಿಸಿ ಎರಡನೆಯ ಚಿತ್ರವಾಗಿ ಬಿಡುಗಡೆಗೊಂಡ ಭಕ್ತಧ್ರುವ ಅಥವಾ ಧ್ರುವಕುಮಾರ ಪೌರಾಣಿಕ ಕಥಾಹಂದರವನ್ನು ಒಳಗೊಂಡ ಚಿತ್ರ. 1934ರಲ್ಲಿ ಈ ಚಿತ್ರ ಜೈವಾಣಿ ಟಾಕೀಸ್ ಲಾಂಛನದಲ್ಲಿ ತೆರೆಕಂಡಿತು. ಪಾರ್ಶ್ವನಾಥ ವೈ ಆಲ್ವೇಕರ್ ಈ ಚಿತ್ರವನ್ನು ನಿರ್ದೇಶಿಸಿದರು. ನಾಟಕ ಶಿರೋಮಣಿ ವರದಾಚಾರ್ಯರ ಸೋದರ ಸೊಸೆ ಟಿ ಕನಕಲಕ್ಷ್ಮಮ್ಮನವರು ಈ ಚಿತ್ರದ ನಿರ್ಮಾಣಕ್ಕಾಗಿ ನೆರವು ನೀಡಿದರು. ಮದ್ರಾಸ್ನಲ್ಲಿ ನೆಲೆಸಿದ್ದ ಡಾಕ್ಟರ್ UL ನಾರಾಯಣರಾವ್ ಮತ್ತು UL ವ್ಯಾಸರಾವ್ ಸಹೋದರರು ಈ ಚಿತ್ರವನ್ನು ನಿರ್ಮಿಸಿದರು. ಕನ್ನಡ ರಂಗಭೂಮಿಯಲ್ಲಿ ತಮ್ಮ ಛಾಪನ್ನು ಮುದ್ರಿಸಿ ನೆರೆ ರಾಜ್ಯಗಳಲ್ಲಿಯೂ ಧ್ವಜ ಹಾರಿಸಿದ ವರದಾಚಾರ್ಯರ ನಿಧನಾನಂತರ ಅವರ ಹೆಸರಿನಲ್ಲಿ ಸ್ಮಾರಕವೊಂದನ್ನು ನಿರ್ಮಿಸುವ ಹೊಣೆಕೆಯಲ್ಲಿದ್ದ ಶಿಕ್ಷಣ ಇಲಾಖೆಯ ಅಧಿಕಾರಿ ಕನಕಲಕ್ಷ್ಮಮ್ಮನವರಲ್ಲಿ ಮದ್ರಾಸಿನ ರಾವ್ ಸಹೋದರರು ಚಲನಚಿತ್ರ ನಿರ್ಮಿಸುವ ಪ್ರಸ್ತಾಪ ಮಾಡಿದ್ದರು. ಸುಮತಿಯಾಗಿ ಟಿ ಕನಕಲಕ್ಷ್ಮಮ್ಮ, ಧ್ರುವಕುಮಾರನಾಗಿ ವರದಾಚಾರ್ಯರ ಮೊಮ್ಮಗ ಮುತ್ತು, ಕಪಿಂಜಲನಾಗಿ MG ಮರಿರಾವ್, ನಾರದನಾಗಿ ಟಿ ದ್ವಾರಕಾನಾಥ್, ಸುರುಚಿಯಾಗಿ ಲಕ್ಷ್ಮಮ್ಮ, ಮಹಾವಿಷ್ಣುವಾಗಿ HS ಕೃಷ್ಣಸ್ವಾಮಿ ಅಯ್ಯಂಗಾರ್, ಉತ್ತಾನಪಾದನಾಗಿ G ನಾಗೇಶರಾವ್, ಧ್ರುವನ ಗೆಳೆಯರಾಗಿ ತಾರಾನಾಥ್ ಮತ್ತು ಮಾಸ್ಟರ್ ನಾರಾಯಣ್, ಅಲ್ಲದೆ ಟಿ ಸುನಂದಮ್ಮ, ಖ್ಯಾತ ಕಾದಂಬರಿಕಾರ ದೇವುಡು ನರಸಿಂಹಶಾಸ್ತ್ರಿ ಮುಂತಾದವರು ಈ ಚಲನಚಿತ್ರದಲ್ಲಿ ಅಭಿನಯಿಸಿದರು. G ನಾಗೇಶರಾವ್ ಹಾಗೂ MG ಮರಿರಾಯರು ME ವರದಾಚಾರ್ಯರ ಶಿಷ್ಯರು. ಇವರಿಬ್ಬರು ವರದಾಚಾರ್ಯರ ಕಂಪನಿಯಲ್ಲಿ ಜನಪ್ರಿಯ ನಟರಾಗಿದ್ದರು. ದೇವುಡು ನರಸಿಂಹಶಾಸ್ತ್ರಿಗಳು ಚಿತ್ರದಲ್ಲಿ ಅಭಿನಯಿಸಿದ್ದು ಮಾತ್ರವಲ್ಲದೆ ಚಿತ್ರಕ್ಕಾಗಿ ಕತೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ಹಾಡುಗಳನ್ನು ರಚಿಸಿದರು. ವರದಾಚಾರ್ಯರ ನಾಟಕ ಸಂಸ್ಥೆಯಲ್ಲಿ ಬಹುಕಾಲ ಹಾರ್ಮೋನಿಯಂ ಮಾಸ್ಟರ್ ಆಗಿದ್ದ HK ಶೇಷಗಿರಿರಾಯರು ಈ ಚಿತ್ರಕ್ಕೆ ಸಂಗೀತ ನೀಡಿದರು. ತಬಲಾ ಕಲಾವಿದರಾದ ಕಿಟ್ಟಣ್ಣ ಸಂಗೀತ ನೀಡುವಲ್ಲಿ ಸಹಕಾರ ನೀಡಿದರು. ಕಲಾವಿದರೇ ಹಾಡುಗಳನ್ನು ಹಾಡಿದರು. ಜಯ ಜಯ ಜಯವಾಗಲಿ ಜಯ ಶ್ರೀವಾಣಿ, ಕರಕರ ವಿಚಾರ ವಿಕಾರ ಮೆರೆದಿರೆ, ಆಡಿರೋ ಆಡುವಿರ ಬೇಡಿದುದು ನೀಡುವಿರ, ಹಗೆಗಳ ಸಿಗಿವೆನು ದುಗುಡವು ಏಕೆ ಮುಂತಾದ ಗೀತೆಗಳನ್ನು ಈ ಚಿತ್ರದಲ್ಲಿ ಅಳವಡಿಸಲಾಗಿತ್ತು. ಕನ್ನಡಿಗರಲ್ಲದ ಪಾರ್ಶ್ವನಾಥ ವೈ ಆಲ್ವೇಕರ್ ಈ ಚಿತ್ರದ ನಿರ್ದೇಶಕರು. ಜಿತನ್ ಬ್ಯಾನರ್ಜಿ ಎಂಬುವರು ತಾಂತ್ರಿಕ ಮೇಲ್ವಿಚಾರಣೆ ವಹಿಸಿದ್ದರು. ಚಿತ್ರದಲ್ಲಿ ನಾರದನ ಪಾತ್ರ ಮಾಡಿದ ಟಿ ದ್ವಾರಕಾನಾಥ್ ಸಹ ನಿರ್ದೇಶನ ಮಾಡಿದರು. ಚಿತ್ರ ಮುಂಬೈನ ಅಜಂತಾ ಸ್ಟುಡಿಯೋದಲ್ಲಿ 3 ತಿಂಗಳಲ್ಲಿ ಸಿದ್ಧಗೊಂಡಿತು. 12,000 ಅಡಿ ಉದ್ದವಿದ್ದ ಭಕ್ತಧ್ರುವ ಚಿತ್ರ 1934ರ ಏಪ್ರಿಲ್ 5ರಂದು ಸೆಲೆಕ್ಟ್ ಥಿಯೇಟರ್ಸ್ ಅವರಿಗಾಗಿ ಬ್ರಿಟಿಷ್ ಫಿಲ್ಮ್ ಸೆನ್ಸಾರ್ನಲ್ಲಿ ಸೆನ್ಸಾರ್ ಆಯಿತು. ಚಿತ್ರ ಅಂತಿಮವಾಗಿ 12,800 ಅಡಿ ಉದ್ದವಿತ್ತು. ಬೆಂಗಳೂರಿನ ಸೆಲೆಕ್ಟ್ ಚಿತ್ರಮಂದಿರದಲ್ಲಿ ಈ ಚಿತ್ರ ತೆರೆಕಂಡಿತು. ಮೆಜೆಸ್ಟಿಕ್ ಪ್ರದೇಶದಲ್ಲಿದ್ದ ಸೆಲೆಕ್ಟ್ ಚಿತ್ರಮಂದಿರವನ್ನು ಕೆಡವಿ ಮುಂದೆ ಗೀತಾ ಚಿತ್ರಮಂದಿರ ನಿರ್ಮಿಸಲಾಯಿತು. ನಂತರ ಈ ಚಿತ್ರಮಂದಿರವನ್ನೂ ಕೆಡವಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲಾಯಿತು. ಭಕ್ತಧ್ರುವ ತಪಸ್ಸನ್ನಾಚರಿಸುತ್ತಿರುವಾಗ ಸಿಂಹವೊಂದು ಗರ್ಜಿಸುತ್ತಾ ಹಾರಿ ಬರುವ ದೃಶ್ಯವನ್ನು ಈ ಚಿತ್ರದಲ್ಲಿ ಅಳವಡಿಸಲಾಗಿದೆ. ಸಿಂಹ ತಮ್ಮ ಮೇಲೇ ಬಂದಿತೆಂದು ಭ್ರಮಿಸಿ ಪ್ರೇಕ್ಷಕರು ಚಿತ್ರಮಂದಿರದ ಹೊರಗೆ ಓಡಿದ, ಹೌಹಾರಿ ಹೆದರಿದ ಪ್ರಕರಣಗಳು ಈ ಚಿತ್ರ ಪ್ರದರ್ಶನ ಸಂದರ್ಭದಲ್ಲಿ ನಡೆಯಿತು. ಚಿತ್ರಕಥೆ. ಉತ್ತಾನಪಾದನೆಗೆ ಸುನೀತಿ ಮತ್ತು ಸುರುಚಿ ಎಂಬ ಇಬ್ಬರು ಪತ್ನಿಯರು. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಒಮ್ಮೆ ರಾಜ ಉತ್ತಮನೊಂದಿಗೆ ಸಿಂಹಾಸನದ ಮೇಲೆ ಕುಳಿತಿದ್ದಾಗ ಧ್ರುವ ಅಲ್ಲಿಗೆ ಬಂದ. ಸುರುಚಿ ಪಕ್ಕದಲ್ಲಿ ಇದ್ದುದರಿಂದ ರಾಜ ಧ್ರುವನನ್ನು ನಿರ್ಲಕ್ಷಿಸಿದ. ತಂದೆಯ ತೊಡೆಯೇರಲು ಬಂದ ಧ್ರುವನಿಗೆ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಪುನಃ ತನ್ನ ಬಸಿರಲ್ಲಿ ಜನಿಸಿ ಬಂದರೆ ಮಾತ್ರ ತಂದೆಯ ತೊಡೆಯೇರಿ ಕುಳಿತುಕೊಳ್ಳುವ ಅರ್ಹತೆ ದೊರೆಯುವುದು ಎಂದು ಸುರುಚಿ ಹೇಳುತ್ತಾಳೆ. ಸುನೀತಿಗೆ ವಿಷಯ ತಿಳಿದು ಧ್ರುವನನ್ನು ಭಗವಂತನತ್ತ ಮನಸ್ಸು ಒಲಿಸಲು ಹೇಳುತ್ತಾಳೆ. ಧ್ರುವ ಕಾಡಿಗೆ ಬರುತ್ತಾನೆ. ಅಲ್ಲಿ ಸಪ್ತ ಋಷಿಗಳ ದರ್ಶನವಾಗಿ ಅವರಿಂದ ಮಂತ್ರೋಪದೇಶವಾಗುತ್ತದೆ. ಋಷಿಗಳ ಸೂಚನೆಯಂತೆ ಧ್ರುವ ಹಗಲು ರಾತ್ರಿ ಎನ್ನದೆ ತಪಸ್ಸನ್ನು ಆಚರಿಸುತ್ತಾ ಭಗವಂತನ ಧ್ಯಾನದಲ್ಲಿ ನಿರತನಾಗುತ್ತಾನೆ. 5 ವರ್ಷಗಳ ಈ ಬಾಲಕನ ಭಕ್ತಿಗೆ ಮೆಚ್ಚಿ ಭಗವಂತ ಪ್ರತ್ಯಕ್ಷನಾಗುತ್ತಾನೆ. ತಾರಾಗಣ ಹಾಗೂ ಸಕಲ ಜ್ಯೋತಿರ್ಮಂಡಲಗಳಿಗೂ ಪ್ರಕಾಶ ಮೂಲನಾದ ಧ್ರುವಲೋಕವನ್ನು ಭಗವಂತ ದಯಪಾಲಿಸುತ್ತಾನೆ. ಅಲ್ಲದೆ ಭೂಮಂಡಲವನ್ನು ಏಕಚಕ್ರಾಧಿಪತ್ಯದಿಂದ ಆಳುವಂತೆ ಅನುಗ್ರಹಿಸುತ್ತಾನೆ. ನಿಮ್ಮ ಚಿತ್ರಲೋಕ.comನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ. ಉತ್ತಾನಪಾದ ಮಗನ ಅಗಲಿಕೆಯ ಶೋಕದಿಂದಿದ್ದಾಗ ಧ್ರುವ ಮರಳಿ ಅರಮನೆಗೆ ಬರುತ್ತಾನೆ. ತಂದೆಯ ನಂತರ ಮಗನಿಗೆ ಅಧಿಕಾರ ಪ್ರಾಪ್ತವಾಗುತ್ತದೆ. ಬಹುಕಾಲ ಪ್ರಜಾ ಸಂರಕ್ಷಣೆಯ ನಂತರ ಧ್ರುವನನ್ನು ವಿಮಾನವೊಂದು ಬಂದು ಧ್ರುವಲೋಕಕ್ಕೆ ಕರೆದೊಯ್ಯುತ್ತದೆ. ಇದು ಭಕ್ತಧ್ರುವ ಚಿತ್ರದ ಕಥಾ ಸಾರಾಂಶ. ದೇವುಡು ನರಸಿಂಹಶಾಸ್ತ್ರಿ. ಭಕ್ತಧ್ರುವ ಚಲನಚಿತ್ರಕ್ಕೆ ಸಾಹಿತ್ಯ ರಚನೆ ಮಾಡಿದ ದೇವುಡು ನರಸಿಂಹಶಾಸ್ತ್ರಿ 1886ರ ಡಿಸೆಂಬರ್ 29ರಂದು ಜನಿಸಿದರು. ತಾಯಿ ಸುಬ್ಬಮ್ಮ, ತಂದೆ ಕೃಷ್ಣಶಾಸ್ತ್ರಿ. ತಮ್ಮ 5ನೆಯ ವಯಸ್ಸಿಗಾಗಲೇ ಸಂಸ್ಕೃತದ ಅಮರಕೋಶ, ಶಬ್ದ ಮತ್ತು ರಘುವಂಶಗಳನ್ನು ಕಲಿತುಕೊಂಡರು. ಪ್ರಾಥಮಿಕ, ಮಾಧ್ಯಮಿಕ
ಹಾಗೂ ಕಾಲೇಜು ಶಿಕ್ಷಣ ಮೈಸೂರಿನಲ್ಲಿ ನಡೆಯಿತು. ನಾಟಕ ಹಾಗೂ ಸಾಹಿತ್ಯ ದೇವುಡೂರವರ ಹವ್ಯಾಸಗಳು. 1921ರಲ್ಲಿ ಚಾಮುಂಡೇಶ್ವರಿ ನಾಟಕ ಕಂಪನಿಯಲ್ಲಿ ನಟರಾಗಿ ಅನೇಕ ಪಾತ್ರಗಳನ್ನು ನಿರ್ವಹಿಸಿದರು. 1926ರಲ್ಲಿ ಅಮೆಚೂರ್ ಡ್ರಾಮಾ ಕಂಪನಿಯ ಸದಸ್ಯರಾಗಿದ್ದರು. 1928ರಲ್ಲಿ ಕರ್ನಾಟಕ ಫಿಲ್ಮ್ ಕಾರ್ಪೊರೇಷನ್ ಸ್ಥಾಪಿಸಿದರು. 1934ರಲ್ಲಿ ತೆರೆಕಂಡ ಕನ್ನಡದಲ್ಲಿ ಮೊದಲು ಚಿತ್ರೀಕರಣ ಆರಂಭಿಸಿದ ಮಾತನಾಡುವ ಚಿತ್ರ ಭಕ್ತಧ್ರುವ ಚಲನಚಿತ್ರಕ್ಕೆ ಸಾಹಿತ್ಯ ರಚನೆ ಮಾಡಿದರು. ಕನ್ನಡದ 5ನೆಯ ಚಿತ್ರ ಹಾಗೂ ಉತ್ತರ ಕರ್ನಾಟಕದವರು ನಿರ್ಮಿಸಿದ ಮೊದಲ ಚಿತ್ರ 1936ರಲ್ಲಿ ತೆರೆಕಂಡ ಚಿರಂಜೀವಿ ಚಲನಚಿತ್ರಕ್ಕೆ ಸಾಹಿತ್ಯ ರಚನೆ ಮಾಡಿದ್ದಲ್ಲದೆ ಆ ಚಿತ್ರದಲ್ಲಿ ಮುಖಂಡು ಋಷಿಯ ಪಾತ್ರವನ್ನು ನಿರ್ವಹಿಸಿದರು. ಮುಖಿ ಚಿತ್ರಗಳಿಗಾಗಿಯೇ ಸಾಕಷ್ಟು ಕೆಲಸ ಮಾಡಿದ್ದ ದೇವುಡು ಅವರ ನೀಳ್ಗತೆಯನ್ನು ಆಧರಿಸಿ ಸಾಂಗ್ ಆಫ್ ಲೈಫ್ ಮುಖಿ ಚಿತ್ರವನ್ನು ತಯಾರಿಸಲಾಗಿತ್ತು. ಗುಬ್ಬಿ ವೀರಣ್ಣನವರು ನಿರ್ಮಿಸಿದ ಹಿಸ್ ಲವ್ ಅಫೇರ್ ಮುಖಿ ಚಿತ್ರ ದೇವುಡು ಅವರ ಕಳ್ಳರ ಕೂಟ ಕಾದಂಬರಿಯನ್ನು ಆಧರಿಸಿತ್ತು. ದೇವುಡು ಕನ್ನಡದ ದೊಡ್ಡ ಸಾಹಿತಿಗಳು. ಇವರ ಮಯೂರ ಕಾದಂಬರಿ ಆಧರಿಸಿ ಕನ್ನಡದಲ್ಲಿ ರಾಜ್ಕುಮಾರ್ ಅಭಿನಯದ ಮಯೂರ ಚಲನಚಿತ್ರ ತಯಾರಿಸಲಾಯಿತು. ಇವರ ಮಹಾಕ್ಷತ್ರಿಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮರಣೋತ್ತರ ಪ್ರಶಸ್ತಿ ನೀಡಿ ಗೌರವಿಸಿತು. 1962ರ ಅಕ್ಟೋಬರ್ 27ರಂದು ದೇವುಡು ನಿಧನರಾದರು. ಎಂ.ಜಿ. ಮರಿರಾವ್ 20ನೇ ಶತಮಾನದ 40ರ ದಶಕದಲ್ಲಿ ಗ್ರಾಮಾಫೋನ್ ಎಲ್ಲೆಡೆ ಜನಪ್ರಿಯಗೊಂಡಿತ್ತು. ಗ್ರಾಮಾಫೋನ್ ಪ್ಲೇಟ್ ಹಾಕಿ ಹಾಡನ್ನು ಕೇಳಿ ಆಸ್ವಾದಿಸುವುದು ಕಲಾ ರಸಿಕರ ನೆಚ್ಚಿನ ಸಂಗತಿಯಾಗಿತ್ತು. ನಾನೊಂದು ಮದುವೆ ಮಾಡಿಕೊಂಬೆ ಎಂಬ ಹಾಡೊಂದು ಆಗ ಗ್ರಾಮಾಫೋನ್ ಪ್ಲೇಟುಗಳಿಂದ ಪ್ರಖ್ಯಾತವಾದ ಹಾಡಾಗಿತ್ತು. ಮದ್ರಾಸಿನ ಕೊಲಂಬಿಯಾ ಧ್ವನಿ ಮುದ್ರಣ ಸಂಸ್ಥೆಗಾಗಿ ಈ ಹಾಡನ್ನು ಹಾಡಿದವರು ಅಂದಿನ ಖ್ಯಾತ ರಂಗಭೂಮಿ ಹಾಗೂ ಚಲನಚಿತ್ರ ನಟ ಎಂ.ಜಿ. ಮರಿರಾವ್. 1898ರಲ್ಲಿ ಜನಿಸಿದ ಮರಿರಾವ್ ವರದಾಚಾರ್ಯರ ನಾಟಕ ಕಂಪನಿ ಮೂಲಕ ಬಾಲ ನಟರಾಗಿ ರಂಗಪ್ರವೇಶ ಮಾಡಿದರು. ಸಣ್ಣಪುಟ್ಟ ಪಾತ್ರಗಳನ್ನು ಮಾಡುತ್ತಿದ್ದ ಈ ಬಾಲಕನ ಪ್ರತಿಭೆಯನ್ನು ಗುರುತಿಸಿದ ವರದಾಚಾರ್ಯರು ಭಕ್ತಧ್ರುವ ನಾಟಕದಲ್ಲಿ ಧ್ರುವನ ಪಾತ್ರವನ್ನು ನೀಡಿ ಪ್ರೋತ್ಸಾಹಿಸಿದರು. ವರದಾಚಾರ್ಯರ ಕಂಪನಿಯಲ್ಲಿ ಹಾಸ್ಯ ಪಾತ್ರ ನಿರ್ವಹಿಸುತ್ತಿದ್ದ ಕೃಷ್ಣಮೂರ್ತಿರಾಯರು ಕಂಪನಿ ಬಿಟ್ಟು ಹೋದಾಗ ಯುವಕ ಮರಿರಾಯರು ಆ ಜಾಗವನ್ನು ತುಂಬಿದರು. ಚಾರ್ಲಿ ಚಾಪ್ಲಿನ್ನಂತೆ ಹಾಸ್ಯ ಪಾತ್ರ ಮಾಡಿ ಜನರಿಂದ ಮೆಚ್ಚುಗೆ ಪಡೆದುಕೊಂಡರು. ಹಾಸ್ಯ ಪಾತ್ರಗಳ ಜೊತೆ ಕೃಷ್ಣ, ಲಕ್ಷ್ಮಣ, ಭರತ, ಹನುಮಂತನ ಪಾತ್ರಗಳನ್ನು ನಿರ್ವಹಿಸಿದರು. ಟಿ.ಪಿ. ಕೈಲಾಸಂ ಅವರ ಗೆಳೆತನ ದೊರೆತು ಸಾಮಾಜಿಕ ನಾಟಕಗಳಲ್ಲಿಯೂ ಅಭಿನಯಿಸಿದರು. 30 ಹಾಗೂ 40ರ ದಶಕದಲ್ಲಿ ತೆರೆಕಂಡ ಹಲವಾರು ಕನ್ನಡ ಚಿತ್ರಗಳಲ್ಲಿ ಮರಿರಾವ್ ಅಭಿನಯಿಸಿದರು. ಸುಮಾರು 45 ಕನ್ನಡ ಚಲನಚಿತ್ರಗಳಲ್ಲಿ ಮರಿರಾಯರು ಅಭಿನಯಿಸಿದರು. ಮೈಸೂರು ಸಂಗೀತ ನಾಟಕ ಅಕಾಡೆಮಿ 1968ರಲ್ಲಿ ಇವರನ್ನು ಸನ್ಮಾನಿಸಿತು. 1981ರಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರನ್ನು ಸತ್ಕರಿಸಿತು. ಬೆಂಗಳೂರು ಗಾಯನ ಸಮಾಜ 14ನೇ ಸಂಗೀತ ಸಮ್ಮೇಳನ ಸಂದರ್ಭದಲ್ಲಿ ಸನ್ಮಾನಿಸಿತು. 80ರ ದಶಕದಲ್ಲಿ ಇವರು ನಿಧನರಾದರು. ನಿಮ್ಮ ಚಿತ್ರಲೋಕ.comನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ